ನನ್ನ ಮಗ ಜುಜ್ಬಿ ಲಾಯರ್ನ ಮದುವೆ ಆಗಿ ಬಂದಿರೋದು ನನಗೆ ಖುಷಿ ಅನ್ಕೊಂಡಿದ್ಯಾ ಶಕ್ತಿ? ನನ್ನ ಇಡೀ ಲಾ ಕೆರಿಯರ್ ಅಲ್ಲೇ ನನ್ನ ವಿರುದ್ಧ ಧೈರ್ಯವಾಗಿ ನಿಂತವಳು ಅವಳೊಬ್ಳೆ, ಆ ಭಾರ್ಗವಿ. ಪ್ರತಿ ಹಿಯರಿಂಗ್ ಅಲ್ಲೂ ನಾನಿನ್ನೇನು ಕೇಸ್ ಗೆದ್ಬಿಡ್ತೀನಿ ಅನ್ನೋ ಅಷ್ಟರಲ್ಲಿ ನಮಗೆ ಅಡ್ಡ ಬರ್ತಿದ್ದಾಳೆ. ಯಾವುದೋ ಒಂದು ಲಾ ಪಾಯಿಂಟ್ ಹಾಕಿ ಕೇಸನ್ನ ಡ್ರ್ಯಾಗ್ ಮಾಡ್ತಿದ್ದಾಳೆ. ಈ ಕೇಸ್ ಮುಗಿದೆ, ವಿಕ್ಕಿಗೆ ಅವಳಿಂದ ತೊಂದರೆ ತಪ್ಪಿದ್ದಲ್ಲ. ಅದಕ್ಕೆ ನನ್ನ ಮಗ ನನ್ನ ಪ್ರತಿಸ್ಪರ್ಧಿ ಲಾಯರನ್ನ ತನ್ನ ಹೆಂಡತಿಯಾಗಿ ನನ್ನ ಮನೆ ಕರ್ಕೊಂಡ್ಬಂದ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ ಶಕ್ತಿ? ನಿನ್ ಮಾತನ್ನ ಅರ್ಥ ಏನು ಜೆಪಿ? ಮಾವ, ನಾನು ಹೇಳ್ತೀನಿ. ಸಂಧ್ಯಾ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ. ಭಾರ್ಗವಿ ಸುಮ್ಮನೆ ಇರ್ತಾಳ? ಇದನ್ ಮಾಡಿಸಿದ್ದು ವಿಕ್ಕಿನೇ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾಳೆ. ಇದನ್ನ ವಿಕ್ಕಿ ತಲೆಗೆ ಕಟ್ಟಿ ಅವನನ್ನ ಜೈಲಿಗೆ ಕಳ್ಸೋದೆ ಅವಳ ಪ್ಲಾನು. ಆದ್ರೆ ಈಗ ಭಾರ್ಗವಿ ಈ ಮನೆ ಸೊಸೆ. ಬಂದವರು ಅದ್ಯಾರೇ ಆಗಿರ್ಲಿ, ಒಂದು ಸಲ ಈ ಮನೆ ಕಾಲಿಟ್ಟ ಮೇಲೆ ಮಾವನ್ ಮಾತನ್ನ ಮೀರೋ ಹಾಗೆ ಇಲ್ಲ. ಹಾಗೆ ಕೋರ್ಟ್ಗೂ ಹೋಗೋ ಹಾಗಿಲ್ಲ. ಇನ್ನೂ ಕೇಸ್ ಹೇಗ್ ನಡೆಸ್ತಾಳೆ? ಸರಿಯಾಗಿ ಹೇಳಿದೆ ಬೃಂದ. ನಮ್ಮ ಎದುರಾಳಿ ಎಲ್ಲೋ ಇರೋದಕ್ಕಿಂತ ನಮ್ಮ ಕಣ್ಮುಂದೆ ಇದ್ರೇನೆ ಒಳ್ಳೇದಲ್ವಾ? ಅದಕ್ಕೆ ಈ ಮನೆ ತುಂಬಿಸ್ಕೊಳ್ಳೋ ಆಟ. ಅಲ್ಲಿಗೆ ನಮ್ ವಿಕ್ಕಿ ಸೇಫ್. ಮತ್ತೆ ನಾನು ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಲ್ವಾ? ಇದೆಲ್ಲ ಅರ್ಜುನ್ದೆ. ನಾನು ಕೇಸ್ ಗೆಲ್ಲೋದಕ್ಕೆ ಅರ್ಜುನ್ ಭಾರ್ಗವಿನ ನಂಬಿಸಿ ಮದುವೆ ಆಗಿದ್ದಾನೆ ಅಂತ ಭಾರ್ಗವಿ ಮನಸ್ಸಲ್ಲಿ ಅನುಮಾನದ ಬೀಜ ಬಿತ್ತಿದ್ದೀನಿ. ಇಲ್ಲಿ ನಡೀತಿರೋದಕ್ಕೆಲ್ಲ ಅವನೇ ಕಾರಣ ಅಂತ ಭಾರ್ಗವಿ ನಂಬ್ತಾಳೆ. ಐ ಸ್ಟ್ರಾಂಗ್ಲಿ ಫೀಲ್ ಅವರಿಬ್ಬರನ್ನ ಬೇರೆ ಮಾಡೋದಕ್ಕೆ ಇದೊಂದು ಕಾರಣ ಸಾಕು. ಬಿಟ್ಟು ಹೋಗ್ತಾಳೆ ಅಂತೀಯ? ಸಂಧ್ಯಾ ಸಾವಿಗೆ ಕಾರಣ ಆದವನ ಜೊತೆ ಭಾರ್ಗವಿ ಜೀವನ ನಡೆಸ್ತಾಳೆ ಅಂತೀಯ? ಖಂಡಿತ ಇಲ್ಲ. ಈ ಕೇಸ್ ಮುಗಿಯೋ ಅಷ್ಟರಲ್ಲಿ ಭಾರ್ಗವಿ ಅರ್ಜುನ್ಗೆ ಡೈವೋರ್ಸ್ ಕೊಡ್ತಾಳೆ. ಆಮೇಲೆ ನಾವು ಅನ್ಕೊಂಡಂಗೆ ಅದ್ಧೂರಿಯಾಗಿ ಮದುವೆ ಮಾಡಿ ವಂದನಾನ ಈ ಮನೆ ಕರ್ಕೊಂಡ್ಬರ್ತೀವಿ. ಅಲ್ಲಿವರೆಗೂ ಟೈಮ್ ಕೊಡು. ನೀನ್ ಹೇಳ್ತಿರೋದು ಸರಿ ಅಂತಾನೂ ಅನ್ನಿಸ್ತಿದೆ, ತಪ್ಪು ಅಂತಾನೂ ಅನ್ನಿಸ್ತಾ ಇದೆ. ಅಂಕಲ್, ನೀವು ಕಣ್ಣು ಮುಚ್ಕೊಂಡು ಮಾವನ್ ಮಾತನ್ನ ನಂಬೋದು. ಇಷ್ಟು ವರ್ಷದಿಂದ ಮಾವನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ. ಯಾವತ್ತಾದ್ರೂ ಕೊಟ್ಟ ಮಾತಿಗೆ ಮಾವ ತಪ್ಪಿದಾರ? ಕೇಸ್ಗಳಲ್ಲಿ ಸೋತಿದಾರ? ಈ ವಿಷಯದಲ್ಲೂ ಅಷ್ಟೇ ಅಂಕಲ್. ಮಾವನೇ ಗೆಲ್ಲೋದು, ವಂದನಾನೇ ಈ ಮನೆಗೆ ಸೊಸೆಯಾಗಿ ಬರೋದು ಕೂಡ. ನೀವು ಧೈರ್ಯವಾಗಿರಿ ಅಂಕಲ್. ಜೆಪಿ ಯಾಕೆ ಹಾಗಂದ್ರು ಅಂತ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ದಿಢೀರಂತ ಹೀಗೆ ಮಾತಾಡ್ಬಿಟ್ರಲ್ಲ. ಅಲ್ವಾ ಅಕ್ಕ?
ಅಲ್ಲ ಅವರು ಅವಳನ್ನ ಮನೆನೇ ತುಂಬಿಸ್ಕೊಂಡ್ಬಿಡು ಅಂತ ಹೇಳಿದ್ರಲ್ಲ ಅಕ್ಕ, ಯಾಕಂಗ್ ಹೇಳಿರ್ಬೋದು? ಅವ್ರಿಗೆ ಜ್ಞಾನೋದಯ ಆಗಿರ್ಬೋದು. ಸಾಕ್ಷಿ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ. ಮೇಡಮ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಅಪ್ಪ ನನ್ನ ತಪ್ಪು ತಿಳ್ಕೊತಿದ್ದಾರೆ. ಮೇಡಮ್, ದಯವಿಟ್ಟು ಅವ್ರ ಮಾತು ನಂಬೇಡಿ ಪ್ಲೀಸ್ ಮೇಡಮ್. ಇನ್ನು ನನ್ನಿಂದ ಏನೇನು ಮುಚ್ಚಿಟ್ಟಿದ್ದಾರ ಪಾರ್ಥ? ಅಲ್ಲಲ್ಲ ಅರ್ಜುನ್, ನೀವು ನಾನ್ ನೋಡಿರೋ ಪಾರ್ಥ ಅಲ್ಲ. ನನಗ್ ಮೋಸ ಮಾಡಿರೋ JP ಪಾಟೀಲ್ ಮಗ ಅರ್ಜುನ್. ಯಾಕೆ ಹೀಗ್ ಮಾಡಿದ್ರಿ? ನಾನ್ ನಿಮ್ಗೆ ಅಂತ ಅನ್ಯಾಯ ಏನ್ ಮಾಡಿದೆ? ಮೇಡಮ್, ನನ್ನ ಮಾತು ನಂಬಿ. ನಾನು ನಿಜವಾಗ್ಲೂ ಬೇಕು ಅಂತ. ಬೇಕು ಅಂತಾನೋ ಬೇಡ ಅಂತಾನೋ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿ ನಿಜಾನೇ ಅಲ್ವಾ? ನೀವೇ JP ಪಾಟೀಲ್ ಮಗ ಅಂತ ನೇರವಾಗಿ ನನ್ನ ಹತ್ರ ವಿಷಯ ಹೇಳ್ಬೋದಾಗಿತ್ತಲ್ವಾ? ಅದನ್ ಬಿಟ್ಟು ಯಾಕ್ರಿ ನನ್ನನ್ನು ನಂಬಿಸಿ ಕತ್ಕೊಯ್ದ್ರಿ? ಮೇಡಮ್, ನಾನು ಅವ್ರ ಮಗ ಅನ್ನೋದು, ಇದು ನನ್ನ ಮನೆ ಅನ್ನೋದು ನಿಜ. ಆದ್ರೆ ನಿಮಗ್ ಮೋಸ ಮಾಡಿದ್ದೀನಿ ಅನ್ನೋದು ಮಾತ್ರ ಸುಳ್ಳು. ಮತ್ತೆ ನಿಮ್ಮಪ್ಪ ಯಾಕೆ ಹಾಗಂದ್ರು? ಅವ್ರು ಆಡ್ತಿರೋ ಮಾತಿಗೆ ಅರ್ಥ ಏನು? ನಾನ್ ನಿಮ್ಮನ್ನ ಮದುವೆ ಆಗಿರೋದನ್ನ ಡ್ಯಾಡ್ ಬೇರೆ ತರ ಅಪಾರ್ಥ ಮಾಡ್ಕೋತಿದ್ದಾರೆ. ನಾನು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಮದ್ವೆ ಆಗಿದ್ದೀನಿ ಅನ್ನೋದನ್ನ ಡ್ಯಾಡಿಗೆ ಅರ್ಥ ಮಾಡಿಸ್ತೀನಿ. ಪ್ಲೀಸ್, ಅದಕ್ಕಿಂತ ಮುಂಚೆ ನೀವೇನೇನೋ ಕನ್ಕ್ಲೂಷನ್ ಬರ್ಬೇಡಿ ಮೇಡಮ್. ನೋಡಿ, ನಮ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನ್ ಸುಳ್ಳು ಹೇಳಿಲ್ಲ. ಛೀ, ನಿಮ್ ಪ್ರೀತಿನೇ ಸುಳ್ಳು ಅಂದ್ಮೇಲೆ ನೀವಿಡೋ ಆಣೆ ಪ್ರಮಾಣನ ನಂಬೇಕಾ? ಇಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಇಲ್ಲ, ನಾನು ನಿಮ್ ಹೆಂಡತಿಯಾಗಿರಲ್ಲ. ಈ ಮದ್ವೆನೇ ಸುಳ್ಳು. ನೋಡಿ, ನಿಮಗ್ ಬಂದಿರೋ ಅನುಮಾನ ನಾನ್ ತಪ್ಪಂತ ಹೇಳ್ತಾ ಇಲ್ಲ. ಆದ್ರೆ ನಾನೆಲ್ಲ ಅರ್ಥ ಮಾಡಿಸೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ ಮೇಡಮ್. ನಿಮ್ಮನ್ನ ಯಾವತ್ತು ಒಬ್ಬಂಟಿ ಆಗಕ್ ಬಿಡಲ್ಲ ಮೇಡಮ್. ನಿಮ್ ಜೊತೆ ನಾನಿದ್ದೀನಿ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಎಲ್ಲ ಅಂದ್ಕೊಂಡ ಹಾಗೆ ನಡೆದ್ರೆ ಅಷ್ಟು ಸಾಕು. ಬರ್ತೀನಿ JP. ಮೇಡಮ್, ಒಂದ್ ನಿಮಿಷ ಇರಿ, ಒಂದೇ ಒಂದ್ ನಿಮಿಷ. ಕುರ್ರಂತ ಹೋದವರು ಇಷ್ಟು ಸಮಾಧಾನವಾಗಿ ಹೋಗ್ತಾ ಇದ್ದಾರೆ. ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅದೇ ಡೌಟು. ಏನ್ ಮಾತಾಡಿರ್ಬೋದು? ನನ್ನ ಮಗಳ ಜಾಗದಲ್ಲಿ ನಿಂತಿದ್ಯಾ?
ಹ್ಯಾಪಿ ಮ್ಯಾರಿಡ್ ಲೈಫ್. ಅರ್ಜುನ್, ಕಂಗ್ರ್ಯಾಚುಲೇಷನ್ಸ್. ಕೊನೆಗೂ ಮಾವ ಒಪ್ಕೊಂಡ್ರಲ್ಲ. ಅದಕ್ಕೆ ಒಂದು ನಿಮಿಷ ಡ್ಯಾಡ್ ಜೊತೆ ಮಾತಾಡಿ ಬರ್ತೀನಿ. ಏನ್ ಮಾತಾಡಿದ್ರಿ ನೀವು? ಶಕ್ತಿ ಅಣ್ಣ ಅಷ್ಟೊಂದು ಸಿಟ್ ಮಾಡ್ಕೊಂಡವ್ರು ಇನ್ನು ಗಲಾಟೆನೆ ಮಾಡದೆ ಹಾಗೆ ವಾಪಸ್ ಹೋಗ್ತಾ ಇದ್ದಾರೆ. ನೀವೇನಾದ್ರೂ ಆಫೀಸ್ ಒಳಗೆ ನಮ್ ಜೊತೆ ಬಂದಿದ್ರಾ? ಇಲ್ಲಪ್ಪ. ಅಲ್ವಾ ಮತ್ತೆ? ಅಂದ್ಮೇಲೆ ನಾವಲ್ಲಿ ಏನ್ ಮಾತಾಡೋದ್ವಿ ಅನ್ನೋದು ಸೀಕ್ರೆಟ್. ಕೊನೆ ನನ್ನ ಮನೆಗೆ ಬಂದು ಅಲ್ವಾ? ಖುಷಿ ಆಗ್ತಿದೇನೆ ಭಾರ್ಗವಿ? ಜಾಸ್ತಿ ಖುಷಿ ಪಡ್ಬೇಡ, ಯಾಕಂದ್ರೆ ಈ ಮನೇಲಿ ನೀನು ಹೆಚ್ಚು ದಿನ ಇರೋದಿಲ್ಲ. ಈ ಮನೇಲಿ ಎಲ್ರು ನಿನಗಿಂತ ನನ್ನನ್ನೇ ನಂಬೋದು, ನನ್ನ ಮಾತನ್ನೇ ಕೇಳೋದು. ಯಾಕಂದ್ರೆ ಈ ಮನೆ ನಂದು. ಎಲ್ಲೋ ಕೊಂಪೆಲಿದ್ದಾಗ್ಲೇ ನಿನ್ನ ಸುಮ್ಮನೆ ಬಿಡ್ಲಿಲ್ಲ. ಇನ್ನು ನನ್ನ ಮನೇಲಿ ನನ್ನ ಎದುರಿಗೆ ಇರ್ಬೇಕಾದ್ರೆ ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ಈ ಮನೇಲಿ ನೀನು ಒಂದೇ ಒಂದು ಕ್ಷಣನೂ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಯಾಕಾದ್ರೂ ಬನ್ನು ಅಂತ ನೀನೇ ಗಂಟು ಮುಟ್ಟೆ ಕಟ್ಕೊಂಡು ಓಡೋಗ್ತಾ ಇರ್ತೀಯ. ನೀನು ಹೊಂಚಾಕಿ ಬಿಲ ತೊಡಿದ್ರೆ ಅದ್ರಲ್ಲಿ ಹೋಗಿ ಕೂತ್ಕೊಳ್ಳೋಕೆ ನಾನು ಇಲಿಯಲ್ಲ. ಏನ್ ಮಾಡ್ತೀಯೋ ಮಾಡು, ಇಷ್ಟನ್ನೇ ನೋಡ್ಬಿಟ್ಟಿದ್ದೀನಂತೆ. ಏನಾಗುತ್ತೋ ನೋಡೇ ಬಿಡ್ತೇನೆ. ಇಷ್ಟಾದ್ರೂ ನೀನು ಕೊಬ್ಬಿಳಿಲಿಲ್ವಾ? ಇಳಿಸ್ತೀನಿ, ಎಲ್ಲ ಇಳಿಸ್ತೀನಿ. ಯಾವ ಗಂಡ ಖುಷಿಯಿಂದ ಅವನ ಕೈಯಾರೆ ಈ ತಾಳಿ ಕಟ್ಟದ್ನೋ ಅವನೇ ನಿನ್ನ ಕತ್ ಹಿಡ್ದು ಆಚೆ ದಬ್ಬೋ ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಬೃಂದಾನೇ ಅಲ್ಲ. ಸಡನ್ ಆಗಿ ಡ್ಯಾಡ್ ಅದು ಭಾರ್ಗವಿನ ಅಂತ ಕೇಳಿದ ತಕ್ಷಣನೇ ಟೆನ್ಷನ್ ಅಲ್ಲಿ ಹೂ ಅಂದ್ಬಿಟ್ಟೆ. ಈಗ ಅರ್ಜುನ್ ಮನೆಗೆ ಹೋಗಿರ್ತಾರೆ, ಏನಾಗುತ್ತೋ ಏನೋ. ಒಂದ್ ವೇಳೆ ಆ JP ಅರ್ಜುನ ಅವ್ರ ಮನೆಯಿಂದ ಹೊರಗಡೆ ಹಾಕಿದ್ರೆ, ಬೃಂದ ಅಕ್ಕ ಹೇಳ್ದಾಗೆ ನೇರವಾಗಿ ಆ ಭಾರ್ಗವಿ ಹತ್ರ ಹೋದ್ರೆ, ನೋ, ನಾನು ಇಷ್ಟ ದಿನ ಕಾದಿದ್ದು ಅವನಿಗೋಸ್ಕರ ಪ್ಲಾನ್ ಮಾಡಿದ್ದು ಎಲ್ಲ ವೇಸ್ಟ್ ಆಗುತ್ತೆ. ಯಾವುದೇ ಕಾರಣ
ಅರ್ಜುನ್ ಭಾರ್ಗವಿ ಒಂದಾಗ್ಬಾರ್ದು. ನಾನ್ ಸೊಸೆಯಾಗಿ ಹೋಗೋ ಮನೆಗೆ ಆ ಭಾರ್ಗವಿ ಬರಬಾರ್ದು. ನನ್ ಜಾಗನ ಅವಳು ಯಾವತ್ತೂ ತುಂಬಕ್ಕಾಗಲ್ಲ. ಪ್ಲೀಸ್ ಡ್ಯಾಡ್ ಹಾಗೆ ಜೆ ಪಿ ಅಂಕಲ್ ಕೋಪನ ಹೇಗಾದ್ರೂ ಮಾಡಿ ಕಡಿಮೆ ಮಾಡು. ಮೇಡಮ್, ಇಲ್ಲಿ ಇಲ್ಲಿ ನನ್ನ ಕೈ ಮೀರಿ ಹೀಗೆಲ್ಲ ನಡೆದೋಯ್ತು. ಅಷ್ಟಕ್ಕೂ ಇದೆಲ್ಲ ನಿಜ ಅಲ್ಲ ಮೇಡಮ್. ಇದನ್ನ ನಂಬ್ಕೊಂಡು ನೀವು ದುಃಖ ಪಡಬೇಡಿ. ಡ್ಯಾಡ್ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸತ್ಯ ಏನು ಅನ್ನೋದನ್ನ ನಾನು ಅರ್ಥ ಮಾಡಿಸ್ತೀನಿ. ಡ್ಯಾಡ್, ಜೆ ಪಿ ಪಾಟೀಲ್ ಅಪಾರ್ಥ ಮಾಡ್ಕೊಂಡಿದ್ದು ಅವರಲ್ಲ, ನಾನು. ನೀನು ನಿನ್ ಪ್ರೀತಿನ ನಂಬಿ ಮೋಸ ಹೋಗಿದ್ ನಾನು. ಇದನ್ನ ಕೈ ಮೀರಿ ನಡೆದಿ ತಪ್ಪು ಅಂತ ಅನ್ನಲ್ಲ, ಉಪಾಯ ಮಾಡಿರೋದು ಅಂತ ಇವಾಗ ಸಮಾಧಾನನಾ? ಸಂಧ್ಯಾನ್ ಸಾಯಿಸ್ಬಿಟ್ಟೆ, ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟೆ. ನಿಮ್ಮಪ್ಪಗೆ ಸಹಾಯನೂ ಮಾಡ್ದೆ. ಇವಾಗ ನಿನ್ಗೆ ಸಮಾಧಾನ ಆಗಿರ್ಬೇಕಲ್ಲ? ಮೇಡಮ್, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ನಿಮಗೆ ಮೋಸ ಮಾಡೋ ಉದ್ದೇಶ ನನಗಿರ್ಲಿಲ್ಲ ಮೇಡಮ್. ನನಗೊತ್ತು ಸತ್ಯ ಹೇಳಕ್ಕಾಗಿಲ್ಲ, ಆದ್ರೆ ಸುಳ್ಳು, ಎಲ್ಲ ಬರೀ ಸುಳ್ಳು. ನೀವ್ ಹೇಳಿರೋದು, ಹೇಳ್ತಾ ಇರೋದು ಎಲ್ಲ ಸುಳ್ಳು. ಏನಂದ್ರೆ ನೀವು ಕುಟುಂಬದವ್ರನ್ನೆಲ್ಲ ಒಂದ್ ಮಾಡಿ ನಾವೆಲ್ಲ ಜೊತೆಗಿರೋ ಹಾಗೆ ಮಾಡ್ತೀನಿ ಅಂತ ಅಲ್ಲ. ದೂರದಲ್ಲಿ ಕಂಡ್ರು ಮೈ ಉರ್ಕೊಳ್ಳೋ ಅಷ್ಟು ದ್ವೇಷಕಾರರು ಒಂದಾಗ್ತಾರ? ಗೋವು, ಗೋಮುಖ ವ್ಯಾಘ್ರ ಒಂದಾಗತ್ತಾ? ನಿಮ್ ಕುಟುಂಬದಿಂದ, ಆ ಶಕ್ತಿ ಪ್ರಸಾದಿಂದ ನಮ್ಮನೆಯವರು ಅದೆಷ್ಟು ನೊಂದಿದ್ದಾರೆ ಅಂತ ನಿನಗೂ ಗೊತ್ತು. ಆದ್ರೆ ಈಗ ಅದೇ ಜೆ ಪಿ ಪಾಟೀಲ್ ಮಗನ ನನ್ನ ಮದ್ವೆ ಆಗಿದ್ ಬಂದಿದ್ದೀನಿ ಅಂತ ನಾನು ಹೇಗೆ ಹೇಳಿ? ನನ್ನ ಜೀವನದಲ್ಲಿ ಚೆನ್ನಾಗಿರ್ತೀನಿ, ಮತ್ತೆ ಈ ಕೇಸ್ನ ಮುಂದುವರಿಸ್ತೀನಿ, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಸಂಧ್ಯಾ ಸಾವಿಗೆ ಕಾರಣ ಆದವ್ರ ಮನೆಗೆ ಬಂದು ನಾನು ಕೂತ್ಬಿಟ್ಟಿದ್ದೇನೆ. ಒಬ್ಬ ಮಗಳಾಗಿ ನಾನು ಸೋತ್ ಹೋದೆ. ಇದೆಂತ ಪರೀಕ್ಷೆ ತಂದಿಟ್ಬಿಟ್ಟೆ ಆಂಜನೇಯ. ಮೇಡಮ್, ನಾನಿರೋ ತನಕ ನಿಮ್ಮನ್ನ ಸೋಲಕ್ ಬಿಡಲ್ಲ ನಾನು. ಡ್ಯಾಡ್ ಮತ್ತೆ ಅಂಕಲ್ ಒಂದಾಗೋ ಹಾಗೆ ನಾನ್ ಮಾಡ್ತೀನಿ. ಈ ಜನ ನಮ್ಮಿಬ್ರ ಮಧ್ಯೆ ಇರೋ ಅಂತಾನೆ ದೂರ ಆಗಲ್ಲ, ಇನ್ನ ಅವ್ರ ಮಧ್ಯೆ ದೂರ ಆಗುತ್ತಾ? ಮೇಡಮ್, ನನ್ನ ನಂಬಿ ಮೇಡಮ್. ಆಗಿರೋ ಅನಾಹುತನ ತಡೆಯಕ್ಕೆ
ನನ್ನಿಂದ ಆಗಿರ್ಲಿಲ್ಲ. ಆದ್ರೆ ಮುಂದಾಗೋ ಒಳ್ಳೆ ಕೆಲಸಕ್ಕೆ ನಾನಾಗ್ತೀನಿ. ದಯವಿಟ್ಟು ನನ್ನ ನಂಬಿ ನನ್ನ ಜೊತೆ ಆಗಿರಿ ಮೇಡಮ್. ನೀನು ಬಂಡದ ಮಾತನ್ನ ನಂಬೋ ಕಾಲ ಮುಗ್ದು ಹೋಯ್ತು. ದಯವಿಟ್ಟು ನನ್ನ ಕಣ್ಮುಂದೆ ನಿಂತ್ಕೊಂಡ್ಬೇಡ, ಇಲ್ಲಿಂದ ಹೊರಟು ಹೋಗು. ಯೋಚನೆ ಮಾಡ್ಬೇಡ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೇನೆ. ನನ್ನ ಜೀವನಕ್ಕೆಲ್ಲೂ ನೆಲೆ ಇಲ್ದಿರೋ ಹಾಗೆ ಮೂರ ಬಟ್ಟೆ ಆಗೋಗ್ಬಿಟ್ಟಿದೆ. ಎಲ್ಲ ನೀನ್ ಅನ್ಕೊಂಡ ಹಾಗೆ ಆಗೋಯ್ತಲ್ಲ. ನಾನು ಎಲ್ಲೂ ಹೋಗಲ್ಲ. ದಯವಿಟ್ಟು ನನ್ ಪಾಡಿಗೆ ನಾನು ಇರಕ್ ಬಿಟ್ಬಿಡು. ಅದ್ ಒಂದ್ ಸಹಾಯ